ಯಜಮಾನ್ರೆ, ಉತ್ತರ ದಿಕ್ಕಲ್ಲೇ ಪೆಟ್ಟಿಗೆ ಸಿಕ್ತು ನೋಡಿ. ಅಲ್ಲಿ ಹೇಗೆ ಸಿಕ್ತು? ಅಕ್ಕ ಏನಾದ್ರೂ ಇರ್ಬೋದು. ದುಡ್ಡು ಸಿಕ್ಕರೂ ಪರವಾಗಿಲ್ಲ, ನಾವು ಸಿಕ್ಕಾಕೋಬಾರ್ದು ಅಂತ ಅನ್ಕೊಂಡಿದ್ದಾಳೋ ಏನೋ. ವಾವ್, ರಿಯಲಿ ಗ್ರೇಟ್ ನೈನಿ. ಹೌದೌದು, ಗ್ರೇಟ್ ಗ್ರೇಟ್ ಗ್ರೇಟ್. ಅಕ್ಕ ಅಕ್ಕ, ಕಳೆದೋಗಿದ್ 25 ಲಕ್ಷ ಮತ್ತೆ ಸಿಕ್ತು. ನೀನ್ ಬೇಗ ಕೆಳಗ್ ಬರಕ್ಕ, ಬಾರಕ್ಕ. ನೈನಿ, ನಿಜವಾಗ್ಲೂ ನಿನಗೆ ಥ್ಯಾಂಕ್ಸ್ ಹೇಳ್ಬೇಕಮ್ಮ. ಹೌದು, ಪೊಲೀಸ್ ಕಂಪ್ಲೇಂಟ್ ಯಾವ ಗಲಾಟೆನೂ ಇಲ್ಲದೆ ದುಡ್ಡು ಸಿಗೋ ಹಾಗೆ ಮಾಡಿದೀಯಾ. ಏನ್ ಪರ್ಶು, ನಿಜವಾಗ್ಲೂ ದುಡ್ಡು ಸಿಕ್ತಾ? ಅಲ್ಲಿದೆ ನೋಡಕ್ಕ. ಮಾಮ್, ನೈನಿ ದೃಷ್ಟಿ ತೆಗ್ದಿದ್ದನ್ನ ಎಸ್ಯಕ್ಕೆ ಹೋದಾಗ ಅಲ್ಲಿ ಸೂಟ್ಗೆ ಸಿಕ್ತಂತೆ. ಖುಷಿಯಿಂದ ತಗೊಂಬಂದಿದ್ದಾಳೆ. ಶಭಾಷ್ ನೈನಿ, ಫಸ್ಟ್ ಟೈಮ್ ನಿನ್ನ ಮನಸ್ಫೂರ್ತಿಯಾಗಿ ಮೆಚ್ಕೋತಾ ಇದ್ದೀನಿ. ಮತ್ತೆ ಯಾರಿಗೂ ವಾಂತಿ ಆಗ್ಲಿಲ್ವಲ್ಲ? ಐ ಥಿಂಕ್ ಆ ಕಳ್ಳ ಹೊರಗಿನವನಾಗಿರ್ತಾನೆ. ಸೂಟ್ ಕೇಸ್ನ ಗಾರ್ಡನಲ್ಲಿ ಬೀಳ್ಸ್ ಹೋಗಿರ್ತಾನೆ. ಅದು ನೈನಿಗೆ ಸಿಕ್ಕಿ ಅದನ್ನ ಇವಾಗ ಇಲ್ಲಿಗೆ ತಗೊಂಬಂದಿದ್ದಾಳೆ. ದಟ್ಸ್ ಆಲ್. ಅದು ಏನೇ ಆಗಿರ್ಲಿ, ನಮ್ಮ ನೈನಿ ದುಡ್ಡನ್ನ ವಾಪಸ್ ತಂದಿದ್ದಾಳೆ. ಕಮಾನ್, ಕ್ಲಾಪ್ಸ್ ಹೊಡಿರಿ. ಮೆಚ್ಕೊಂಡಿದ್ದೀನಿ, ಆದ್ರೆ ನನ್ನ ಪ್ಲಾನ್ ಹಾಳಾಯ್ತು ಅಂತ ಬೇಜಾರಾಗ್ತಾ ಇದೆ. ಈ ನಿನ್ ಖುಷಿನ ಶಂಕುಸ್ಥಾಪನೆ ದಿನ ಹಾಳು ಮಾಡ್ತೀನಿ, ನೋಡ್ತಾ ಇರು. ಅಕ್ಕ, ಆ ನೈನಿಗೆ ದುಡ್ಡು ಹೇಗೆ ಸಿಕ್ತಕ್ಕ? ನೀನೇ ಸಿಗೋ ಹಾಗೆ ಮಾಡಿತ್ತಾನೆ? ಹೌದು ಪರ್ಶು. ಎಂತ ಕೆಲಸ ಮಾಡ್ದೆ ಅಕ್ಕ ನೀನು? ಆ ದುಡ್ಡು ನನ್ನ ಮೇಲೆ ಬಿಸಾಕಿದ್ರೆ ಒಂದ್ ಸ್ವಲ್ಪ ಚಿನ್ನ ಆದ್ರೂ ಕೊಂಡ್ಕೋತಿದ್ದೆ ಅಲ್ವಾ? ಏಯ್, ಹೆಣ್ಮಕ್ಳಾದ್ರೆ ಬಂಗಾರದ ಮೇಲೆ ಆಸೆ ಪಡೋದ್ರಲ್ಲಿ ಒಂದ್ ಅರ್ಥ ಇರುತ್ತೆ. ನೀನೇನೋ ಮಾಡ್ತೀಯಾ? ಅವಶ್ಯಕತೆ ಆದಾಗ ಮಾರೋದು, ಅಡ ಇಡೋದು ಏನೋ ಒಂದ್ ಮಾಡ್ತಾ ಇದ್ದೆ ಅಕ್ಕ. ವಿಷಯ ಅದಲ್ಲ ಅಕ್ಕ. ನಯನಿ ಕೈಗೆ ಸಿಗೋ ಹಾಗೆ ಯಾಕೆ ಮಾಡ್ದೆ ಅಂತ. ನಾವ್ ಸಿಕ್ಕಾಕೊಂಡ್ಬಿಡ್ತೀವಿ ಅಂತ. ಹೇಗ್ ಸಿಕ್ಕಾಕೋತೀವಿ? ಅವಳೇನಾದ್ರೂ ನೋಡಿದ್ಲಾ? ಅವಳ ಕಣ್ಣಲ್ಲಿರೋ ಕಾನ್ಫಿಡೆನ್ಸ್ನ ನಾನು ನೋಡ್ದೆ ಪರ್ಶು. ಕರಿ ಎಳ್ಳನ್ನ ಕೈಯಲ್ಲಿಟ್ಕೊಂಡು ನನ್ಗೆ ದೃಷ್ಟಿ ತೆಗಿಬೇಕಾದ್ರೆ ನನ್ ತಲೆ ತಿರುಗಿ ನನ್ ಕಾಲ್ ನಡುಕ್ತಿತ್ತು. ಆಗ್ಲೇನಾದ್ರೂ ವಾಂತಿ ಮಾಡಿದಿದ್ರೆ ಎಲ್ರೂ ಮುಂದೆ ಸಿಕ್ಕಾಕೋತಿದ್ದೆ. ನೀನ್ ಟೆನ್ಷನ್ ಮಾಡ್ಕೊಂಡಿದ್ದೆ ಅಷ್ಟೇ. ಅಂದ್ರೆ ನೀನ್ ಟೆನ್ಷನ್ ಆಗಿರ್ಲಿಲ್ವಾ? ಆಗಿದ್ದೆ ಅನ್ಕೋ, ಆದ್ರೆ ಅಷ್ಟು ದುಡ್ಡು ಕಳ್ಕೊಂಡಲ್ಲ ಅಂತ ತುಂಬಾ ನೋವಾಗ್ತಿದೆ ಅಕ್ಕ. ಏಯ್, ಆ ದುಡ್ಡು ನಮ್ಗೋಸ್ಕರ ಅಲ್ಲ ಕಣು ಕದ್ದಿದ್ದು. ಸುಮನನ ಸಿಕ್ಕಾಕ್ಸಿ ಅವಳನ್ನ ಊರಿಗೆ ಕಳಿಸಿ ಆಮೇಲೆ ನೈನಿ ವಿಷಯ ನೋಡ್ಕೊಳ್ಳೋಣ ಅಂತ ಸುಮ್ಮನಾದೆ. ಆದ್ರೆ ಪ್ಲಾನೇ ಬೇರೆ ದಿಕ್ಕಿಗೆ ಹೋಯ್ತಲ್ಲ. ಏನು ಪರವಾಗಿಲ್ಲ ಪರ್ಶು, ಕಳ್ರು ಅಂತ ಹೆಸರು ತಗೊಳ್ದೆ ಈ ಮನೆ ರಾಜಮುದ್ರೆನ ನಮ್ಮ ಕೈವಶ ಮಾಡ್ಕೊಳ್ಳೋದು ಮರ್ಯಾದೆ ಹೋಗಲ್ಲ. ದುಡ್ಡು ಹೋದ್ರೆ ವಿಚಾರಿಸೋದು ಇಲ್ಲ. ಅಪ್ಪ, ಎಲ್ಲಿದೆ ಅಕ್ಕ ರಾಜಮುದ್ರೆ? ಆ ನೈನಿಯಿಂದ ಟೆನ್ಷನ್ ಜಾಸ್ತಿ ಆಗಿ ಏನು ಕೆಲಸ ಇಲ್ದೆ ಬೆಳಿಗ್ಗೆ ನೀನು ಬೇರೆ ಬೇರೆ ಯೋಗ ಮುದ್ರೆ ಮಾಡ್ತಿದ್ಯಾ ಅಷ್ಟೇ. ಈ ತಿಲೋತ್ತಮ ಮುದ್ರೆ ಹೇಗಿರುತ್ತೆ ಅಂತ ನೋಡ್ತೀಯ ಅಲ್ವಾ? ನೈನಿ ಶಾಶ್ವತವಾಗಿ ಈ ಭೂಮಿ ಮೇಲಿಂದ ಹೊರಟು ಹೋಗ್ತಾಳೆ.
ವೆಯ್ಟ್ ಅಂಡ್ ವಾಚ್. ಹೌದು ಶಿವ, ಸರಿಯಾದ ಸಮಯಕ್ಕೆ ಹೋಗ್ಬೇಕಲ್ವಾ? ಹೋಗ್ಬಾದ್ರೆ ಕಳ್ದೋಗಿರೋ ದುಡ್ಡನ್ನ ತಂದ್ಕೊಟ್ಯಾ ಅಂತ ಎಲ್ರು ನಿನ್ ಬಗ್ಗೆ ಮಾತಾಡ್ತಿದಾರೆ ನೈನಿ. ನಾನು ಯಾವ ಮಾಯ ಮಂತ್ರನೂ ಮಾಡ್ಲಿಲ್ಲ. ನಂಬಿಕೆ ಇಟ್ಟು ಮಾತನ್ನ ಹೇಳ್ದೆ, 10 ನಿಮಿಷದಲ್ಲಿ ಕೆಲಸ ಆಗೋಯ್ತು. ಅಷ್ಟಕ್ಕೂ ಉತ್ತರ ದಿಕ್ಕಿಗೆ 2 ಸತಿ ದೃಷ್ಟಿ ತೆಗ್ದು ಬಿಸಾಕಿದ್ರೆ ಮನೆಯಲ್ಲಿ ದುಡ್ಡು ಸಮಸ್ಯೆ ಇರಲ್ಲ ಅಂತ ಕೇಳಿದೀನಿ. ಆದ್ರೆ ಈ ತರ ಕಳ್ಕೊಂಡಿರೋ ದುಡ್ಡು ಸಿಗಲ್ವಲ್ಲ ನೈನಿ. ನೀನ್ ಅನ್ನೋದು ನಿಜಾನೇ ಶಿವ. ಮಂತ್ರ ಕೆಲಸ ಮಾಡ್ತಿದ್ದಾಗ ತಲೆ ಉಪಯೋಗಿಸ್ಬೇಕು ಅಂತ ತಾತ ಹೇಳ್ತಿದ್ರಲ್ಲ, ನೆನ್ಪಿದ್ಯಾ ನಿಂಗೆ? ಹೌದು, ನೆನ್ಪಿದೆ. ಇಲ್ಲೂ ನಾನು ಅದೇ ಕೆಲಸ ಮಾಡಿದ್ದು. ಮನೆ ಕಳ್ಳನ್ನ ಈಶ್ವರನು ಹಿಡ್ಕೊಳಕ್ಕಾಗಲ್ಲ ವಿಶಾಲಾಕ್ಷಮ್ಮ ತಾಯಿ, ನೀನೇ ನನಗ್ ದಾರಿ ತೋರ್ಸಮ್ಮ ಅಂತ ಕೇಳ್ಕೊಂಡೆ. ಎಲ್ಲದಕ್ಕಿಂತ ಭಯ ದೊಡ್ಡದಲ್ವಾ? ಯಾರು ದುಡ್ಡು ತಗೊಂಡಿದ್ರೋ ಅವ್ರು ಸ್ವಲ್ಪ ಹೊತ್ತಲ್ಲಿ ತಲೆ ತಿರುಗಿ ಬಿದ್ದೋಗ್ತಾರೆ ಅಂತ ಉತ್ತರ ದಿಕ್ಕಲ್ಲಿ ಆ ಪೆಟ್ಟಿಗೆ ಸಿಗುತ್ತೆ ಅಂತ ಕತೆ ಬಿಟ್ಟೆ ಅಷ್ಟೇ. 10 ನಿಮಿಷದಲ್ಲಿ 25 ಲಕ್ಷ ಸಿಕ್ಬಿಡ್ತು. ಅದ್ ಹೇಗ್ ಸಿಕ್ತು ನೈನಿ? ಹೇಗೆ ಅಂದ್ರೆ ಆ ದುಡ್ಡನ್ನ ತಿಲೋತಮ್ಮ ಮೊರೆ ತಗೊಂಡಿದ್ರು. ಅದಕ್ಕೆ ಏನೇನೇನೇನು? ಅವ್ರ ಕಳ್ಳಿನ? ಏಯ್, ಆ ಮಾತನ್ ಜೋರಾಗಿ ಹೇಳ್ಬೇಡ, ಕೇಳಿಸ್ಕೊಂಡ್ರೆ ಸಿಟ್ ಮಾಡ್ಕೋತಾರೆ. ಮತ್ತೆ ದುಡ್ಡು ಕದ್ರೆ ಕಳ್ಳಿ ಅಂತ ಕರೀದೆ ಇನ್ನೇನ್ ಅನ್ಬೇಕು? ನಿಜವಾಗ್ಲೂ ಅದನ್ನ ಅವರೇ ತಗೊಂಡಿದ್ರು ಇಲ್ಲ ಅಂದ್ರೆ ಪರಶುರಾಮ್ ಅವ್ರು ತಗೊಂಡಿದ್ರು ನನಗೂ ಗೊತ್ತಿಲ್ಲ ಅಲ್ವಾ. ಆ ದುಡ್ಡನ್ ಯಾಕೆ ತಗೊಂಡಿದ್ರು, ಏನ್ ಮಾಡಕ್ ತಗೊಂಡಿದ್ರು ನನಗ್ ಗೊತ್ತಿಲ್ಲ ಅಲ್ವಾ ಶಿವ. ನಮಗ್ ನಷ್ಟ ಆಗ್ಲಿಲ್ಲ, ಅಷ್ಟ್ ಸಾಕಲ್ವಾ? ನೀನ್ ತುಂಬಾ ಒಳ್ಳೆಯವಳಾಗಿರೋದಕ್ಕೆ ನೀನ್ ಜಾಸ್ತಿ ಯೋಚನೆ ಮಾಡಿಲ್ಲ. ನಂಗೆಲ್ಲೋ ಮಿಸ್ ಹೊಡಿತಾ ಇದೆ ಅನ್ಸತ್ತೆ. ಚೆನ್ನಾಗಿರಮ್ಮ, ಹೇಳಮ್ಮ. ಮಾವ, ಅಯ್ಯೋ, ಏನಮ್ಮ ಇದು? ನಿನ್ನ ಕೈಯಲ್ಲಿ ಶಂಕುಸ್ಥಾಪನೆ ಮಾಡಿಸ್ತಾ ಇದ್ದೀವಿ. ನನ್ನ ಕಾಲಿಗೆ ಯಾಕಮ್ಮ ನಮಸ್ಕಾರ ಮಾಡಿದೆ? ಮಾವ, ನೀವೆಷ್ಟು ಕಷ್ಟಪಟ್ಟು ಈ ಸ್ಥಾನಕ್ಕೆ ಬಂದಿದ್ದೀರಾ. ನಿಮ್ಮನ್ನ ನಂಬ್ಕೊಂಡು 100 ಜನ ಬದುಕ್ತಿದ್ದಾರೆ. ಅಷ್ಟೇ ಅಲ್ಲದೆ ನೀವು ನನ್ನ ತಂದೆ ಸಮಾನ. ನಿಮಗೆ ಪಾದ ಸೇವೆ ಮಾಡಿದ್ರು ಅದು ಕಡಿಮೆನೆ. ಅವನಂದ್ರೆ ಮಗನ ಹೆತ್ತು ನಿನ್ ಕೊಟ್ಟಿದ್ದಾನೆ, ನನಗ್ಯಾಕೆ ನಮಸ್ಕಾರ ಮಾಡ್ದೆ ನೈನಿ? ನಿಮ್ ಹೊಟ್ಟೆಲಿ ಮಾವ ಹುಟ್ಟದೇ ಇದ್ದಿದ್ರೆ ಯಜಮಾನ್ರು ಹೇಗೆ ಹುಡ್ತಿದ್ರು ದೊಡ್ಡಮ್ಮವ್ರೆ? ಇಷ್ಟೇ ಸಂತೋಷವಾಗಿ ಹೋಗ್ಬಾ ಅಮ್ಮ. 1 ನಿಮಿಷ ಇರಿ. ದುಡ್ಡನ್ನ ತಗೊಳ್ದೆ ನೈನೇ ಹೇಗ್ ಹೋಗಕ್ಕಾಗತ್ತೆ? ಏನ್ ಹಾಸಿನಮ್ಮ, ದುಡ್ಡು ಸಿಕ್ಕಿದ್ಮೇಲೆ ನಯನಿ ನಿನಗೆ ಕೊಟ್ಟಿದ್ದಳಾ? ಹೌದು ಪರಶುಮಾವ, ನೀವ್ ಎಲ್ಲಾ ರೂಮಲ್ಲೂ ತುಂಬಾನೇ ಹುಡ್ಕಾಡಿರ್ತೀರಾ ಅನ್ಸತ್ತೆ. ಏನೇ ಆ ಮಾತು? ಫೀಲ್ ಆಗ್ಬೇಡಿ ಅತ್ತೆ. ಪರಶುಮಾವ ಸ್ಮೆಲ್ ಮಾಡಿನೇ ಕ್ಯಾಶ್ ಎಷ್ಟಿದೆ ಅಂತ ಹೇಳ್ತಾರೆ ಗೊತ್ತಾ? ಹಾ, ಮಾವನ್ಗೆ ಆ ಥರ ಟ್ಯಾಲೆಂಟು ಇದೆ ಅಂತ ನನಗೆ ಯಾವತ್ತೂ ಗೊತ್ತೇ ಇರಲಿಲ್ಲ. ಇರುತ್ತೆ ವಿಶಾಲ್, ಸೇಮ್ ಟು ಸೇಮ್. ಜೇಬ್ಗಳ್ರಿಗೂ ಕೂಡ ಇದೇ ಟ್ಯಾಲೆಂಟೇ ಇರುತ್ತೆ. ಅಬ್ಬಾ, ಈಗ ಟಾಪಿಕ್ ಯಾಕಮ್ಮ, ಅದನ್ನ ಬಿಟ್ಬಿಡು. ನೈನಿ, ಇನ್ ಹೊರಡಣ್ವಾ? ಸರಿ ಅಮ್ಮೋರೆ. ಇರಿ 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 ಇರಿ, ನನಗ್ ಒಂದೇ ಒಂದ್ ಡೌಟ್ ಇದೆ. ಏನು? ಅತ್ತೆ,
ನಿಮ್ಮನ್ನ ಬೋರ್ಡ್ ಮೆಂಬರ್ ಇಂದ ತೆಗೆದು ಹಾಕಿದ್ದಾರೆ ಅಲ್ವಾ? ಪರಶುಮಾವಂಗಂತೂ ಮಾಡೋಕೆ ಕೆಲ್ಸಾನೇ ಇಲ್ಲ. ಈ ಮುಳ್ಮೀನು ನಿಮ್ ಜೊತೆಗ್ ಬಂದು ನೀವೇನ್ ಹೇಳ್ತಿರೋ ಅದನ್ನ ಕೇಳ್ಕೊಂಡಿರ್ತಾಳೆ ಅಷ್ಟೇ. ನೀನ್ ಏನ್ ಹೇಳ್ಬೇಕು ಅಂತಿದ್ಯೋ ಅದು ಅವಳಿಗೆ ಅರ್ಥ ಆಗ್ಲಿಲ್ಲಮ್ಮ. ಸ್ವಲ್ಪ ಬಿಡಿಸ್ ಹೇಳು. ಹೇಳ್ತೀನಿ ಮಾವ. ಕೆಲ್ಸ ಕಾರ್ಯ ಇಲ್ದೇ ಇರ್ಬೇಕಾದ್ರೆ ಮನೇಲಿ ಇರ್ಬೇಕಲ್ವಾ? ಅದು ಬಿಟ್ಟು ಯಾಕೆ ಹೋಗ್ತಿದ್ದೀರಾ ಅಂತ ಕೇಳ್ಬೇಕು ಅನ್ಕೊಂಡಿದೀನಿ ಮಾವ. ಕೇಳ್ಬಿಟ್ಟೆ. ಸಾಯಿಸ್ಬಿಡ್ತೀನಿ. ಐ ಮೀನ್, ನೀವು ಪ್ರಶ್ನೆ ಕೇಳಿ ಸಾಯಿಸ್ತಿದ್ದೀರಾ ಸಿಸ್ಟರ್? ಶುಭಗಳಿಗೆಲ್ಲಿ ಶಂಕುಸ್ಥಾಪನೆ ಅಂತ ನೈನಿ ಜೊತೆ ಹೋಗ್ತಿರ್ಬೇಕಾದ್ರೆ ಕೇಳಿ ಕೆಲಸ ಹಾಳು ಮಾಡ್ಬಿಡಿ ಪ್ಲೀಸ್. ಮತ್ ನನ್ನ ಯಾಕೆ ಕರೀಲಿಲ್ಲ? ಈಗ ಹೋಗ್ತೀಯಾ? ಹೋಗೆ, ಟೈಮ್ ವೇಸ್ಟ್ ಮಾಡಬೇಡ. ಇವಾಗ ಹೇಳಿದ್ರೆ ನಾನು ಹೇಗೆ ಹೋಗಕ್ಕಾಗತ್ತೆ ಅಜ್ಜಿ? ನಾನು ಇನ್ನೂ ರೆಡಿ ಕೂಡ ಆಗಿಲ್ಲ. ಅದ್ಗೆ ನೈನಿಯಲ್ಲಿ ರಿಬ್ಬನ್ ಕಟಿಂಗ್ ಕೆಲಸ ಮುಗಿಸ್ಕೊಂಡು ದುಡ್ಡು ಕೊಟ್ಬಿಟ್ಟು ಬಂದ್ಬಿಡ್ತಾಳೆ. ನಾನು ಹೋಗ್ತಿಲ್ಲ. ಐ ಯು ಹ್ಯಾಪಿ? ಓಕೆ. ಇವಳ ಶವನ ನಾವೇ ತಗೊಂಡ್ಬರ್ತೀವಿ ವಿಶಾಲ್. ನೈನಿ, ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಯಜಮಾನ್ರೆ. ತಗೋ ನೈನಿ, ದುಡ್ಡು ತಗೋ. ಇನ್ಯಾಕ್ ತಡ, ಹೊರಡಿ. ಹಿಂದೆನೆ ಫಾಲೋ ಮಾಡ್ತೀವಿ. ನಡೀರಿ. ಬಾಯ್. ಹೋಗ್ ಬನ್ರಮ್ಮ. ಬಾಯ್ ಬಾಯ್. ಆಲ್ ದಿ ಬೆಸ್ಟ್. ವೆಲ್ಕಮ್ ಮೇಡಮ್. ನಮಸ್ಕಾರ. ನೋಡಿದ್ಯಾಕ, ಎಲೆಕ್ಷನ್ ಮುಗಿದ್ಮೇಲೆ ಡಿಪಾಸಿಟ್ ಕಳ್ಕೊಂಡಿರೋ ನಾಯಕರ ತರ ಆಗೋಯ್ತು ನಮ್ ಪರಿಸ್ಥಿತಿ. ಆ ನೈನಿ ಇಳಿಯೋವಾಗ ಸೆಕ್ಯೂರಿಟಿ ಬಂದು ಡೋರ್ ಓಪನ್ ಮಾಡ್ದ. ನಮ್ಮನ್ ಮಾತ್ರ ಊಟಕ್ಕೋಸ್ಕರ ಬಂದಿರೋರ್ ತರ ಯಾರು ಕೇರ್ ಮಾಡ್ತಿಲ್ಲ ಆಂಟಿ. ಎಲ್ಲ ರೆಡಿ ಇದೆ ಮೇಡಮ್. ಹಾ, ನಡೀರಿ. ಇಷ್ಟೆಲ್ಲ ಅವಮಾನ ಆಗ್ತಿದ್ರೆ ನಿನ್ ಮೇಲೆ ನೋಡ್ತಿದ್ಯಾಕ? ನೀವೇ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಅರೆ ನಮಸ್ಕಾರ. ನಮಸ್ಕಾರ ಅಮ್ಮ. ಹರಿ ಓಂ ಶ್ರೀಮನ್ಮಹಾಗಣಾಧಿಪತೇ ನಮಃ. ಓಂ ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಭ್ಯಂತರಸ್ಸುಚಿಃ. ಅಯಂ ಮುಹೂರ್ತಸ್ಸು ಮುಹೂರ್ತೋऽस्तु. ಶ್ರೀಮನ್ಮಹಾಗಣಾಧಿಪತೇ ನಮಃ. ಸುಮುಹೂರ್ತಕಾಲೇ ಸೂರ್ಯಾದೀನಾಂ ನವಾನಾಂ. ಅವನ್ ಯಾರಕ್ಕ ಅಷ್ಟು ಮೇಲೆ ನಿಂತು ನೀರ್ ಬೇಕು ಅನ್ನೋ ತರ ಸನ್ನೆ ಮಾಡಿ ಹೋದ? ಅವನು ನೀರ್ ಕೇಳ್ತಾ ಇಲ್ವೋ?
ನಯನಿ ಸಾವ್ಗೆ ಎಲ್ಲ ಏರ್ಪಾಟ್ ಮಾಡಿದೀನಿ ಅಂತ ಸನ್ನೆ ಮಾಡ್ತಿದ್ದಾನೆ. ಅಮ್ಮ, ಹಾಗಾಕ? ಇನ್ ಸ್ವಲ್ಪ ಹೊತ್ತಲ್ಲಿ ಆ ಮೂಟೆ ಮೇಲಿಂದ ಬಿದ್ದು ನೈನಿ ತನ್ನ ಪ್ರಾಣ ಬಿಟ್ಬಿಡ್ತಾಳೆ. ಅಷ್ಟೇ ಅಲ್ವಾ ಆಂಟಿ? ಕರೆಕ್ಟ್. ಅಕ್ಕ, ಅವನಿಗೆ ಸರಿಯಾಗಿ ಗುರಿ ನೋಡಿ ಎಸೆಯೋದಕ್ಕೆ ಹೇಳಿದ್ಯೋ ಇಲ್ವೋ? ಯಾಕಂದ್ರೆ ನಾವು ಅಲ್ಲೇ ಇರ್ತೀವಿ. ಅವನಿಗೆ ಟೈಮ್ ಹೇಳಿದ್ದೀನಿ ಪರ್ಶು. ಸರಿಯಾಗಿ 10 ಗಂಟೆ 10 ನಿಮಿಷಕ್ಕೆ ಓಪನಿಂಗ್ ಮುಹೂರ್ತ. ಅದೇ ಆ ನಯನಿಗೆ ಸಾವಿನ ಮುಹೂರ್ತ. ಅಮ್ಮ ದೀಪ ಬೆಳಗಿಸಿ. ಓಂ ಶ್ರೀಮನ್ಮಹಾಗಣಾಧಿಪತೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಹರಿ ಓಂ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನಪದ್ಮಾರ್ಕವಿಗಜಾನನಂ ಏಕದಂತमुपास्महे. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ. ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀಗುರೇ ನಮಃ. ಮಹಾಸರಸ್ವತ್ಯೈ ನಮಃ. ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣೀ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಲಕ್ಷ್ಮೀಂ ಕ್ಷೀರಸಮುದ್ರರಾಜಕನ್ಯಾಂ ಶ್ರೀರಂಗಧಾಮೇಶ್ವರೀಂ. ರಿಬ್ಬನ್ ಕತ್ತರಿಸೋದಿಕ್ಕೆ ಕತ್ತರಿ ತಗೊಳ್ಳೋ ಸಮಯದಲ್ಲಿ ನಾವೆಲ್ಲ ಕ್ಲಾಪ್ ಮಾಡ್ತಾ ಖುಷಿಯಾಗಿ ನಗ್ತಾ ಇರುವಾಗ ನಿಧಾನಕ್ಕೆ ಹಿಂದಕ್ಕೆ ಸರಿಯೋಣ. ರಿಬ್ಬನ್ನು ಕಟ್ಟಾಗೋ ಟೈಮಲ್ಲಿ ನಯನಿ ತಲೆ ಕೂಡ ಒಡೆದು ಹೋಗುತ್ತೆ. ಖಲ್ಲಾಸ್. प्रणिमहे गातुं यज्ञाय गातुं यज्ञपतये दैवी स्वस्तिरस्तुनः स्वस्तिर्मानुषेभ्यः ऊर्ध्वं जिगातु भेषजं शन्नो अस्तु द्विपदे शं चतुष्पदे. ओम शांति शांति शांतिः. हरिः ओम. श्रीमन्महागणाधिपतये नमः. महालक्ष्मी देवता अल्लिडी अम्म. ओम सहस्रशीर्षः पुरुषः सहस्राक्षः सहस्रपात् भूमिं विश्वतो वृत्वा अच्छदशाङ्गुलं पुरुष ये वेदगुं सर्वं यद्भूतं यच्च भव्यं हुता अमृतत्वस्यैषानः. ಅಮ್ಮ ಆರತಿ ಮಾಡಿ ಅಮ್ಮ. ಕರ್ಪೂರ ಪರಿಮಳ ಶೋಭಿತ ಮಂಗಳ ನೀರಾಜನಂ ಸಮರ್ಪಯಾಮಿ. ಮಂಗಳಂ ಕೋಶವೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳಂ. ಮಂಗಳ ನೀರಾಜನಂ ದರ್ಶಯಾಮಿ. ಹರಿ ಓಂ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಿ ಶ್ರೀರಾಮ. ಅಕ್ಕ, ನನ್ನ ಹೆಸರಲ್ಲಿ ಇನ್ಶೂರೆನ್ಸ್ ಪಾಲಿಸಿ ಇದೆ, ಆದ್ರೆ ನಿನ್ನ ಹೆಸರಲ್ಲಿ ಯಾವುದು ಪಾಲಿಸಿ ಇಲ್ಲ ಅಕ್ಕ. ಅದನ್ನ ತಲೆಲಿಟ್ಕೋ ಅಕ್ಕ. ಏ, ಅವನು ಪ್ರೊಫೆಷನಲ್ ಕಿಲ್ಲರ್ ಕಣೋ. ನಯನಿ ಕೈ ಮಾತ್ರ ಇಲ್ದೇ ಇರೋ ಹಾಗೆ ಮಾಡು ಅಂದ್ರೆ ಮಾಡ್ತಾನೆ. ಅಷ್ಟು ಪರ್ಫೆಕ್ಷನಿಸ್ಟ್. ಆಂಟಿ, ನೈನಿಗೆ ಕೈ ಕಾಲು ಇರ್ದೇ ಹೋದ್ರು ವಿಶಾಲ್ ಅವಳನ್ನ ಚೆನ್ನಾಗೇ ನೋಡ್ಕೋತಾನೆ. ಅದಕ್ಕೆ ಅವಳನ್ನ ಇವತ್ತು ಸಾಯಿಸ್ಬಿಡೋದೆ ನಮಗೊಳ್ಳೇದು. ಮೇಡಮ್, ನೈನಿ ಮೇಡಮ್ ಬರೋಕ್ ಹೇಳಿದ್ದಾರೆ. ಬರ್ತಿದ್ದೀವಿ ಅಂತ ಹೇಳು ನಿಮ್ಮ ಮ್ಯಾಡಮ್ಗೆ. ಓಕೆ ಮೇಡಮ್. ಅಕ್ಕ, ಓಪನಿಂಗ್ ಆದ ತಕ್ಷಣ ಆ ನಯನಿ ಶವನ ಮುಚ್ತಾರೆ ಅಂತ ಅನ್ಕೋತೀನಿ. ಈಗ ನೀನು ಮಾತಾಡ್ದೆ ಸುಮ್ಮನೆ ನಡಿ.
ಅಲ್ಲಿ ಯಾಕೆ ನಿಂತಿದ್ರಿ ಅಮ್ಮೋರೆ? ಈ ವಾತಾವರಣ, ಓಡಾಟದ ಸಂಭ್ರಮ ಎಲ್ಲ ನೋಡ್ತಿದ್ರೆ ಹಬ್ಬ ಅನ್ನಿಸ್ತಾ ಇದೆ.